ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಶಿವಮೊಗ್ಗದಲ್ಲಿರೋ ಲಯನ್ ಆ್ಯಂಡ್ ಟೈಗರ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಇದು ಶಿವಮೊಗ್ಗದಿಂದ ಸುಮಾರು 15 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಮೋಡ ಕವಿದ ವಾತಾವರಣ, ಮಳೆ ಬರೋ ಆಗಿತ್ತು. ಅದಕ್ಕೆ ಬೇಗ ಆ ಜಾಗ ಸೇರ್ಕೊಳ್ಳೋಣ ಅಂತ ಫಾಸ್ಟಾಗಿ ನಾವು ಹೊರಟ್ವಿ. ನಾವು ಲಯನ್ ಆ್ಯಂಡ್ ಟೈಗರ್ ಸಫಾರಿಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಫಸ್ಟು ಕಾಣಿಸೋದೆ ಈ ಚಿಕ್ಕು ರೋಡು. ಈ ಚಿಕ್ಕು ರೋಡಲ್ಲಿ ನಾವು ಗಾಡಿ ಓಡಿಸ್ಬೇಕಂದ್ರೆ ತುಂಬ ಹುಷಾರಾಗಿ ಗಾಡಿ ಓಡಿಸ್ಬೇಕು, ಯಾಕಂದರೆ ಎದುರುಗಡೆಯಿಂದ ಗಾಡಿಗಳು ಬರ್ತಾ ಇರ್ತವೆ. ಇಲ್ಲಿ ಎಂಟ್ರಿ ಫೀಸು ಒಬ್ಬರಿಗೆ 80 ರೂಪಾಯಿ ಆಗಿರುತ್ತೆ, ಮತ್ತು ಗಾಡಿಗೆ 40 ರೂಪಾಯಿ ಪಾರ್ಕಿಂಗ್ ಫೀಸ್ ಇರುತ್ತೆ. ಮತ್ತು ನಾವು ತಗೊಂಡೋಗೋ ಕ್ಯಾಮ್ರಾಗಳಿಗೆ ಬೇರೆ ಬೇರೆ ಥರ ಫೀಸ್ ಇರುತ್ತೆ. ಅಂದರೆ ಮೊಬೈಲಲ್ಲಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಯಾವುದೇ ಥರ ಎಂಟ್ರಿ ಫೀಸ್ ಕಟ್ಟಬೇಕಾಗಿಲ್ಲ. ಗಾಡಿ ಪಾರ್ಕಿಂಗ್ ಮಾಡಿ ಬರ್ತಿದ್ದಂಗೆ ನಮಗೆ ಹನುಮಾನ್ ದರ್ಶನ ಆಯಿತು. ಈ ಥರ ಸುಮಾರು ಕೋತಿಗಳು ಸುತ್ತಮುತ್ತ ಅಲ್ಲಿದ್ವು. ಎಂಟ್ರೆನ್ಸಿಗೆ ಎಂಟ್ರಿ ಹಾಕಿದ್ದಂಗೆ ಫಸ್ಟು ಕಾಣಿಸಿದ್ದೆ ಐ ಲವ್ ಶಿವಮೊಗ್ಗ ಝೂ ಅಂತ ಒಂದು ಬೋರ್ಡು. ಇಲ್ಲಿರೋ ಆಫೀಸರ್ಗೆ ನಮ್ಮ ಟಿಕೆಟ್ ತೋರಿಸ್ಬಿಟ್ಟು ಹಂಗೆ ಮುಂದೆ ಹೋದ್ವಿ. ನಾವು ಒಳಗೆ ಹೋಗ್ತಿದ್ದಂಗೆ ವಿವಿಧ ರೀತಿಯ ಪಕ್ಷಿಗಳು ಇಲ್ಲಿ ನೋಡೋಕ್ಕೆ ಸಿಕ್ವು. ಹಾಗೆ ಪಕ್ಕದಲ್ಲಿ 2 ಹೆಬ್ಬಾವನ್ನು ಸಹ ನೋಡಿದ್ವಿ. ಈ ಪ್ರಾಣಿಗಳಿಂದ ಬಂದಿರೋ ಜನಗಳಿಗೆ ಯಾವುದೇ ರೀತಿ ಅಪಾಯ ಆಗಬಾರ್ದು ಅಂತ ಜಾಗ ಫುಲ್ ಸೇಫ್ಟಿಯಿಂದ ಕವರ್ ಮಾಡಿದರು. ನಾವು ಸೈಲೆಂಟಾಗಿ ಮಲ್ಕೊಂಡಿದ್ರೆ ಇನ್ನೊಂದು ನಾವು ಮೇಲೆ ಬರೋಕ್ಕೆ ಟ್ರೈ ಮಾಡ್ತಾ ಇತ್ತು. ಜಾಗ ಫುಲ್ ಕವರ್ ಆಗಿರೋದ್ರಿಂದ ಅದ್ರ ಕೈಲಿ ಆಗ್ತಾ ಇರಲಿಲ್ಲ. ಹದ್ದನ್ನು ಸಹ ನಾವಿಲ್ಲಿ ನೋಡಿದ್ವಿ. ಹಾಗೆ ಮುಂದೆ ಹೋಗ್ತಿದ್ದಂಗೆ ಕರಡಿಗಳು ನಮ್ಮ ಕಣ್ಣಿಗೆ ಬಿದ್ವು. ಕರಡಿಗಳಿಗೋಸ್ಕರ ಜೋಕಾಲಿ ಸಹ ಕಟ್ಟಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ನಾವು ಕಾಡು ಕೋಣನ ನೋಡಿದ್ವಿ. ಈ ಕಾಡು ಕೋಣ ನೋಡೋಕ್ಕೆ ಸೇಮ್ ಬಾಹುಬಲಿ ಮೂವಿಲಿ ಬಲ್ಲಾಳ ದೇವನ ಜೊತೆ ಸೆಣಸಾಡೋ ಕೋಣದ ಥರನೇ ಕಾಣಿಸ್ತಾ ಇತ್ತು. ಹಾಗೆ 2 ಮೊಸಳೆಗಳು ಬಿಸಿಲಲ್ಲಿ ಆರಾಮ ಮಲ್ಕೊಂಡು ನಿದ್ದೆ ಮಾಡ್ತಿದ್ವು, ಅದನ್ನು ಸಹ ನಾವು ನೋಡಿದ್ವಿ. ನರಿಗಳು ಆ ಕಡೆಯಿಂದ ಈ ಕಡೆಗೆ ಓಡಾಡ್ಕೊತ ಆಟ ಆಡ್ತಿದ್ವು. ನಾವಿಲ್ಲಿ ಚಿರತೆಗಳನ್ನು ಸಹ ನೋಡಿದ್ವಿ. ನಮಗಿಲ್ಲಿ ವಿವಿಧ ಜಾತಿಯ ಪಕ್ಷಿಗಳು ಸಹ ನೋಡೋಕೆ ಸಿಕ್ತು. ಇಲ್ಲಿ ಉಡ ಇದೆ ಅಂತ ಬೋರ್ಡ್ ಹಾಕಿದ್ರು. ಉಡ ಎಲ್ಲಿದೆ ಅಂತ ನೋಡ್ತಾ ಇದ್ದಂಗೆ ಉಡ ಮೇಲೆ ಬಚ್ಚಿಟ್ಕೊಂಡು ಕುತ್ಬಿಟ್ಟಿತ್ತು. ಝೂ ಅಲ್ಲಿರೋ ಎಲ್ಲ ಪ್ರಾಣಿಗಳನ್ನ ನೋಡಿಕೊಂಡು ಸಫಾರಿ ಹೋಗೋಣ ಅಂತ ತಯಾರಾದ್ವಿ. ಸಫಾರಿಗೆ ಒಬ್ಬರಿಂದ 200 ರೂಪಾಯಿ ಟಿಕೆಟ್ ಇರುತ್ತೆ. ಬಸ್ಸು ವ್ಯಾನ್ಗಳಲ್ಲಿ ನಮಗೆ ಕಾಡೊಳಗಡೆ ಕರ್ಕೊಂಡು ಹೋಗ್ತಾರೆ. ಪ್ರಾಣಿಗಳನ್ನ ಹತ್ರದಿಂದಲೇ ನೋಡ್ಬೋದು. ನಾವು ಬಸ್ ಹತ್ತಿ ಕುತ್ಕೊಂಡ್ವಿ. ಜನ ಆಗಿದ ತಕ್ಷಣ ಬಸ್ಸು ಹೊರಟಿತು. ಪ್ರಾಣಿಗಳ ಸೌಂದರ್ಯವನ್ನು ಹತ್ರದಿಂದಲೇ ನೋಡೋಕ್ಕೆ ತುಂಬ ಕಾತುರರಾಗಿದ್ವಿ.
ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಿರುವ ತಾಣವೇ ಗಂಧದ ಗುಡಿ. ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು. ಎದೆಯಲ್ಲಿ ಸಂತಸದ ಹೊನಲು, ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ